ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ ನೋಡ್ರಿ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ಶಿವರಾತ್ರಿಗೆ ಸೂಟ್ ಆಗುವಂಥ ಒಂದು ರಂಗೋಲಿನ ತೆಗೆದೇನೆ. ಸೊ ಕಮೆಂಟ್ ಮಾಡಿ ಹೇಳ್ರಿ, ರಂಗೋಲಿ ಯಾವ ಥರ ಆಗಿದೆ, ಚೆನ್ನಾಗಾಗಿದೆನಾ ಅಂತ ಹೇಳಿ. ಇವು ನೋಡ್ರಿ ಡ್ರೈ ಫ್ರೂಟ್ಸ್ ಏನೇನು ತಂದಾರಂದ್ರೆ ತೋರಿಸ್ತಾನೆ. ಇದು ಸರಿ ಬರತೈತಿ. ಇದು ನೋಡ್ರಿ ಏನಂದ್ರೆ ಖರ್ಜೂರ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮ, ಪಿಸ್ತಾ, ಆಮೇಲೆ ಇದಕ್ಕೆ ಅಂಜೂರ ಅಂತಾರೆ, ರೌಂಡ್ ಇರ್ತಾವೆ. ಇವು ಮಸ್ತ್ ಇರ್ತಾವೆ. ಸೊ ಎಲ್ಲ ತೊಗೊಂಡು ಬಂದಾರ. ನಮ್ಮ ಏರಿಯಾದಾಗ ಒಂದು ಶಿವಾಲಯ ಟೆಂಪಲ್ ಐತೆ ನೋಡ್ರಿ. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮೇನ್ ರೋಡಿಗೆ ಪಾಲ್ಕಿ ತೊಗೊಂಡು ಬಂದಿದ್ರೆ. ಸೊ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ರೆ, ಮತ್ತು ತುಂಬಿದ ಕೂಡ ತೊಗೊಂಡು ಹೋಗ್ಬಿಟ್ಟು ಕಾಲಿಗೆ ನೀರೆಲ್ಲ ಹಾಕಿ ಬರ್ತಾಯಿದ್ರೆ. ಸೊ ನಾನು ಕೂಡ ಬಂದಿದ್ದೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಕರೆಂಟ್ ಬಿಲ್ ಒಂದು ಬಂತು ನೋಡ್ರಿ. ಜಸ್ಟ್ ಕರೆಂಟ್ ಬಿಲ್ ಹರಿದು ಕೊಟ್ಟು ಹೋದ್ರೆ ಎಷ್ಟು ಬಂದೈತಿ ನೋಡ್ಬೇಕು. ಫ್ರೆಂಡ್ಸ್, ಇದ್ರೊಳಗೆ ನಾನು ಗೋಧಿ ಹಾಕಿದೆ ನೋಡ್ರಿ. ಕುಟ್ಟಿದ ಗೋಧಿ ಇವ ರಾತ್ರಿ ನಾನು ನೆನೆಗೆ ಇಟ್ಟಿದ್ದೇನೆ. ಸೊ ಇವಾಗ ಫುಲ್ ನೆನೆತ ಇವ ಕುಟ್ಟಿದ್ದು ಹುಗ್ಗಿ ಮಾಡ್ಬೇಕಂತೇಳಿ. ಶಿವರಾತ್ರಿ ಐತೆ ನೋಡ್ರಿ. ಸೊ ಅದಕ್ಕೆ ಇವತ್ತಿನ ಸ್ಪೆಷಲ್ ಹುಗ್ಗಿ ಮಾಡ್ಬೇಕು ಅನ್ಕೊಂಡೇನ. ಸೊ ಇವನ್ನ ಇನ್ನು ಕುಕ್ಕರ್ ಒಳಗೆ ಹಾಕಿ ಕುದಿಸ್ಬೇಕು, ಆಮೇಲೆ ಹುಗ್ಗಿ ಮಾಡ್ಬೇಕು. ಫ್ರೆಂಡ್ಸ್, ಈ ಒಂದು ಪಾತ್ರೆ ಒಳಗೆ ಜಿಗಟ್ ಯಾಕೆ ಅಂತಂದ್ರೆ ಗಟ್ಟಿ ಆಗೈತೆ ನೋಡ್ರಿ. ಬೆಲ್ಲದ್ದು ಇದನ್ನು ಮಾಡಿದ್ನಿ. ಆಮೇಲೆ ಸ್ವಲ್ಪ ಉಳ್ದಿತ್ತು ಅದು ಹುಗ್ಗಿಗೆ ಹಾಕ್ಬೇಕಂಥೇಳಿ. ಸೊ ಅದನ್ನ ವೇಸ್ಟ್ ಮಾಡೋದು ಬೇಡಣ್ಣ ಅಂಥೇಳಿ ನಾನು ಅದ್ರಾಗ ಶೇಂಗಾ ಎಲ್ಲ ಹಾಕಿಬಿಟ್ಟು ಈ ಥರ ಮಾಡಿದೆ ನೋಡ್ರಿ. ಸೊ ನೋಡ್ಬೋದ ಈ ಥರ. ನೋಡೋಣ, ನಮ್ಮ ಚಿನ್ನೋಗಿ ತೋರಿಸ್ತಾನಂತ. ತಿಂದು ನೋಡಿ ಅವ. ನೋಡಿ ಚಿನ್ನ ಹೆಂಗೆ ಅದಾವ, ತಿಂದು ನೋಡು. ಫಸ್ಟ್ ಟೈಮ್ ಮಾಡಿದ್ದೇನಾ. ಸೊ ನೋಡು, ತಿಂದು ನೋಡು, ತಿಂದು ನೋಡ್ಲಾ ಫುಲ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತೇನು. ಟೇಸ್ಟರ್ ಅದಾವಿಲ್ಲ ಅಲ್ಲೇ ಮಗ. ಈಗ ಮಾಡಿದೇನಲ್ಲ, ಅದು ಬಿಸಿ ಅದಾವ, ಅದಕ್ಕೆ ಹಂಗೆ ಆಗತ್ತದ. ಅದು ಫುಲ್ ಇದಾಯ್ತಂದ್ರೆ ಹಂಗೆ ಬರೋದಿಲ್ಲ ಅದ. ಈಗ ಬಿಸಿ ಐತ್ಲ ಅದ. ಮಗನೇ ಅದೇನು ಕೂದ್ಲ ಅಲ್ಲ, ಅದು ಹಂಗೆ ಬರತೈತಿ ಬೆಲ್ಲದಿದ್ದನ. ಈಗ ಬಿಸಿದೈತ್ಲ ಅದಕ್ಕೆ. ನಂಗೆ ಬೇಡಪ್ಪ, ನೀ ತಿನ್ನು. ಟೇಸ್ಟ್ ಹೆಂಗೈತಿ? ಟೇಸ್ಟ್ ಹೆಂಗೈತಿ ಹೇಳಿ ನಾನು ಫಸ್ಟ್. ಟೇಸ್ಟ್ ಸಖತ್ತಾಗೈತಿ. ಆದ್ರೆ ಅದು ಸ್ವಲ್ಪ ಬಿಸಿ ಐತೆ ಅಂದ ಕೂಡಲೇ ತೋರಿಸ್ತೇನೆ. ನೋಡಿ ತೋರಿಸಿಲ್ಲ. ಅಯ್ಯಯ್ಯಯ್ಯ ಜೋತಾಡದೈತಿ. ಅದು ಬೆಲ್ಲದ ಇದನ್ನು ಮಗನೇ ನೋಡ್ರಿ ಫ್ರೆಂಡ್ಸ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಬಿಸಿ ಐತ್ಲ ಅದು, ಅದಕ್ಕೆ ಹಂಗಾಗತ್ತೈತಿ. ಇಲ್ಲಿ ನಮ್ಮ ಸುಂದ್ರಿ ಹಗರ್ಕ ಕೂತ್ ನೋಡಾಕತ್ತಾಳ ನೋಡ್ರಿ. ಅಣ್ಣ ಏನು ತಿನ್ನತ್ತಾನ, ಇವ್ರು ಏನು ಮಾಡಾಕತ್ತಾರ, ಯಾಕೆ ನಾಗಾತಾರ ಅಂತ ಹೇಳಿ ನೋಡ್ರಿ. ಬಂದ್ಲ ಒನ್ ಮೋರ್ ಅನ್ಬೇಕ ಸುಂದ್ರಿ. ಒನ್ ಮೋರ್ ಅನ್ಬೇಕ. ಚಟಾಪಟ.
ಶಿವರಾತ್ರಿ ಹಬ್ಬದ ಪೂಜೆ ಅಂತೂ ಮಾಡಿ ಆಯ್ತು ನೋಡ್ರಿ. ಶಿವರಾತ್ರಿ ಹಬ್ಬ ಬಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯಾಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಶಿವನಲ್ಲಿ. ಸೊ ಒಬ್ಬೊಬ್ಬರು ಏನಂದ್ರೆ ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಆಮೇಲೆ ಪೂಜೆ ಪುನಸ್ಕಾರ ಮಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನಮ್ಮ ಮನೆಯೊಳಗೆ ನಾವು ಇವತ್ತು ಏನು ಮಾಡ್ತಾ ಇದೀವಿ ಅಂದ್ರೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಅಂದ್ರೆ ಒಂದು ಲೈನನ್ನು ಬರಿತಾ ಇದ್ದೀವಿ ನೋಡ್ರಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 101 ಬರಿಬೇಕಂತ ಅನ್ಕೊಂಡಿದ್ವಿ, ಬಟ್ ಸಾಧ್ಯ ಆಗಲಿಲ್ಲ. 11 ಅಂತ ಬರಿತಾ ಇದ್ದೀವಿ ನೋಡ್ರಿ. ನಾವು ಪ್ರತಿ ವರ್ಷವೂ ನಮ್ಮ ಮನೆಯೊಳಗೆ ನಾನು ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಿದ್ದೆ. ಆಮೇಲೆ ಉಪವಾಸ ಕೂಡ ಮಾಡ್ತಿದ್ದೆ, ಜಾಗರಣೆ ಮಾತ್ರ ಮಾಡ್ತಾ ಇರಲಿಲ್ಲ. ಸೊ ಈ ವರ್ಷ ಅದೊಂದು ಮಿಸ್ ಆಯ್ತು ನೋಡ್ರಿ. ಅದೊಂದು ಅಂದ್ರೆ ಇದು ಉಪವಾಸ ಮಾಡೋದು ಈ ವರ್ಷ ಕ್ಯಾನ್ಸಲ್ ಮಾಡಿದೆ ಕಾರಣಾಂತರದಿಂದ. ಸೊ ಅದಕ್ಕೋಸ್ಕರ ಈ ವರ್ಷ ನಾನು ಓಂ ನಮಃ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನು ಬರೆಯೋಣ ಅಂಥೇಳಿ ಬರಿತಾ ಇದ್ದೀವಿ. ನಾನು ಬರೆದಾಯಿತು, ಇವಾಗ ನಮ್ಮ ಹಸ್ಬೆಂಡ್ ಅವ್ರಿಗೂ ಕೊಟ್ಟಿದ್ದೆ ನೋಡ್ರಿ, ಅವರು ಕೂಡ ಬರಿತಾ ಇದ್ದಾರೆ. ಅವರಾದ್ಮೇಲೆ ನಮ್ಮ ಚಿನ್ನು ಕೂಡ ಬರಿತಾ ಇದ್ದಾನೆ ನೋಡ್ರಿ. ಅವನಿಗೆ ಬರೆಯೋಕ್ಕೆ ಬರಂಗಿಲ್ಲ, ಅವ ಇಂಗ್ಲೀಷ್ ಒಳಗೆ ಬರಿತೇನಂತ ಹೇಳ್ತಾ ಇದ್ದ. ಬೇಡ, ನಾವು ಬರ್ತೀವಿ, ಅದನ್ನು ನೋಡಿಬಿಟ್ಟು ನೀನು ಸೇಮ್ ಅದೇ ಥರನ ಬರಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೀವಿ. ಸೊ ಅವನು ಕೂಡ ಬರಿತಾ ಇದ್ದಾನ. ವೆರಿ ಗುಡ್. ನೆಕ್ಸ್ಟ್ ಲೈನ್ ಹಂಗೆ ಸೇಮ್ ಬರಿ ನೋಡ್ಕೊತ ಬರಿ. ಆದರೆ ಓಂ ಕೂಡಿಸ್ಕೋಬೇಕು, ನಮ ಕೂಡಿಸ್ಕೋಬೇಕು, ಶಿವಾಯ ಕೂಡಿಸ್ಕೋಬೇಕು, ಎಲ್ಲ ಸೇಮ್ ಬರ್ದು. ಇದೆ. ಆದರೆ ದೂರ ಬರಿಬೇಡ, ಇವನ್ನೆಲ್ಲ ಕೂಡ್ಸ್ಕೊಂಡು ಬರಬೇಕು. ಇವು ದೂರ ನಡೀತೈತೆ ಶಬ್ದಗಳು, ಬಟ್ ಇವು ಒಂದೊಂದು ಸಣ್ಣ ರೆಕ್ಕರಿಗೆ ಬರ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಶಿವರಾತ್ರಿ ಹಬ್ಬದ ವ್ಲಾಗ್ ಯಾವ ಥರ ಇತ್ತು ಅಂತೇಳಿ. ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿದ್ದೇನೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಳ್ಳೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.